ನಮಸ್ಕಾರ. ನಿರ್ಮಲಾ ಭೂಮಾತಾದ ಎಲ್ಲ ಸದಸ್ಯರಿಗೆ ಈ ದಿನ 24/8/2025 ಇವತ್ತಿನ ದಿವಸ ನೀವು ನೋಡ್ಬೋದು, ನಮ್ಮ ಜಮೀನಲ್ಲಿ ಹಸಿರು ಹೊದಿಕೆ ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯಗಳ ಒಂದು ಮಿಶ್ರಣ ಮಾಡಿ ಬಿತ್ತನೆ ಮಾಡಲಾಗಿತ್ತು. ಸೊ ಈ ಎಷ್ಟು ಉತ್ಕೃಷ್ಟವಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಬಹಳಷ್ಟು ಭೂಮಿಯಲ್ಲಿ ಯಾವುದೇ ರೀತಿಯ ಒಂದು ಜಾಗನೇ ಇಲ್ಲದ ರೀತಿ ಚೆನ್ನಾಗಿ ನಿಮಗೆ ಬೆಳವಣಿಗೆ ಕಂಡಿದೆ. ಮತ್ತು ಇದು ದನಗಳಿಗೆ ಉತ್ಕೃಷ್ಟ ಮೇವು ಸಹ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಈ ಬಿಳಿ ಜೋಳ ಆಗಲಿ ಅಥವಾ ಕೆಂಪು ಜೋಳ ಆಗಲಿ ಅದು ಸಹ ತೆನೆ ಕಟ್ಟಿದೆ. ಅದಲ್ಲದೆ ಸಹ ಇದು ಸೂರ್ಯಕಾಂತಿ ಸಹ ತಾನು ಹೂವು ಆಗಲಿ ಅದು ಒಣಗಿ ಯಾವ ರೀತಿ ಅದು ಬೀಜನೂ ಆಗಿದೆ. ಸೊ ಈ ಒಂದು ಹಸಿರು ಹೊದಿಕೆನ ಮತ್ತು ಅದನ್ನು ಭೂಮಿ ತಾಯಿಯ ಒಡಲಿಗೆ ಸೇರಿಸಿ ಹಸಿರು ಗೊಬ್ಬರನ ಮಾಡಿಸ್ಬೋದು. ಅಲ್ಲದೆ ಸಹ ದನಗಳಿಗೆ ಸಹ ಉತ್ಕೃಷ್ಟವಾದ ಮೇವಾಗುತ್ತೆ. ಸೊ ಇಂಥ ಉತ್ಕೃಷ್ಟವಾದ ಹಸಿರು ಮೇವು ನಾವು ಮಳೆ ಆಶ್ರಿತ ಬೆಳೆಯಲ್ಲಿ ಬೆಳೆದಿರೋ ಅಂಥದ್ದು. ಯಾವುದೇ ರೀತಿ ನೀರಾವರಿ ಆಗಲಿ ಅಥವಾ ಕೃತಕವಾಗಿ ನೀರು ಕೊಟ್ಟಿಲ್ಲ. ನೀವು ನೋಡ್ಬೋದು, ಕಳೆದ ಒಂದು 2 ತಿಂಗಳು 1 ವಾರದಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಉತ್ಕೃಷ್ಟವಾದ ಮೇವು ಸಹ ಉತ್ಪಾದನೆ ಆಗಿದೆ. ಅದಲ್ಲದೆ ಸಹ ಇದನ್ನು ನಾವು ಹಸಿರು ಹೊದಿಕೆಯಾಗಿ ನಾವು ಭೂಮಿಗೆ ಸೇರಿಸಿ ಗೊಬ್ಬರ ಸಹ ಮಾಡ್ಬೋದು. ಸೊ ಎಷ್ಟು ಉತ್ಕೃಷ್ಟವಾಗಿ ಬಂದಿದೆ ಅಂತ ತಾವು ನೋಡ್ಬೋದು. ಸೊ ಇದೆಲ್ಲ ಸಾಧ್ಯವಾಗಿದ್ದು ನಿರ್ಮಲಾ ಭೂಮಾತಾದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಕೆರೆಗೋಳ ಅನಂತರಾವ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಸಾಧ್ಯವಾಗಿದೆ. ಸೊ ಭಾಳಷ್ಟು ರೈತರು ಈ ಥರ ಒಂದು ಮಳೆ ಆಶ್ರಿತ ಬೆಳೆನೂ ಸಹ ಈ ರೀತಿ ಬೆಳಿಬೋದು ಅನ್ನೋದೊಂದು ನಿಟ್ಟಿನಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆನ ನಾನು ತಮಗೆ ಚಿತ್ರಣ ಮಾಡಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ.